ಅವ್ರ ಜೊತೆ ಒಡನಾಟ ಇಟ್ಟು ಅವ್ರು ಯಾಕೆ ಹಿಂಗೆ ಮಾತನಾಡಿದ್ದಾರೆ ನನಗೆ ಮಾತನಾಡಿದಾರ ಇಲ್ಲ ಮೇಲ್ನೋಟಕ್ಕೆ ಅವ್ರ ಧ್ವನಿ ಅಂದಂಗೆ ಕಾಣಿಸುತ್ತೆ. ಆದ್ರೆ ಅಲ್ಲಿ ಹೇಳಿರೋದು ನೋಡಿದ್ರೆ RSS ನಾವೆಲ್ಲರೂ ಹೆದರ್ಕೋಬೇಕು, ಅವರು ಯಾವುದೇ ಹಂತಕ್ಕೆ ಹೋಗ್ತಾರ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಬಹಳ ಸ್ಪಷ್ಟವಾಗಿ ಒಂದ್ಸರಿ ಅಲ್ಲ 2 ಸರಿ ಏನ್ ಹೇಳ್ತಾರೆ ಅಂದ್ರೆ ಅವ್ನು ಮಣ್ಣು ಹಾಕ್ತಾನೆ, ಸಾಯಿ ಹೊಡಿತಾರೆ, ಆಮೇಲೆ ನೀವು ಹೇಳ್ದಂಗೆ ಅವಾಚ್ಯ ಶಬ್ದದಲ್ಲಿ RSS ಅವರಿಗೆ ಬೈತಾರೆ. ಸೊ ಇದ್ರ ಸ್ಪಷ್ಟೀಕರಣ ನನಗಲ್ಲ, BJP ನಾಯಕರು ಕೊಡ್ಬೇಕಲ್ಲ. ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ಕೆ ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡಿದ್ಕೆ BJP ಸಂಸದರಿರ್ಬೋದು, ಶಾಸಕರಿರ್ಬೋದು, ಅಥವಾ RSS ಬೆಂಬಲಿಗರಿರ್ಬೋದು, ಅವರು ಈ ರೀತಿಯಾಗಿ ಥ್ರೆಟನ್ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ಬೇರ್ ಬಿಟ್ಟಿವೆ ತಾವೇ ತಿಳ್ಕೊಬೇಕು. ಅಂದ್ರೆ ಇಫ್ ಯು ಆರ್ ರೆಡಿ ಟು ಥ್ರೆಟನ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ಯೋಚನೆ ಮಾಡಿ ಅವ್ರ ಹಿಂದೆ ಯಾರ್ಯಾರು ಇರ್ಬೋದು. ಆಮೇಲೆ ಇದಕ್ಕೆ ನಾವು ಹೋಮ್ ಮಿನಿಸ್ಟರ್ ಇರ್ಲಾರ್ದಾಗೆ ಹೆದರಿಲ್ಲ, ಇವಾಗ ಏನಕ್ಕೆ ಹೆದರ್ಬೇಕು ನಾವು? ಇದೇನು ಮೊದಲನೇ ಸಾರಿ ಮಾಡ್ತಾ ಇರೋದು? ಹೋದ ಬಾರಿ ಕೂಡ ಇವರು ನಾನು ಯಾವುದೋ ಒಂದು ವಿಚಾರಕ್ಕೆ ನಾನು ಸವಾಲೆತ್ತಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಮತ್ತೆ BJP ಅಧ್ಯಕ್ಷರು ಇದೆಲ್ಲಾನು ಕೂಡ ಅವರು ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅದಕ್ಕೆ ನಾನೇ ವಿಡಿಯೋ ಮಾಡಿದೆ. ಪಾಪ ಅವನು ಅರೆಸ್ಟ್ ಆದ, ಆ ಹುಡುಗ ಯಾರು ನನಗೆ ಬೆದರಿಕೆ ಹಾಕಿದ್ದ ಅರೆಸ್ಟ್ ಆದ. ಈ RSSನವರು BJPನವರು ಪಾಪ ಅವನಿಗೆ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಗೊತ್ತಾ ನಿಮ್ಗೆ? ಆ ಬೆದರಿಕೆ ಹಾಕ್ದವನು ಅವರ ತಾಯಿ ನನಗೆ ಫೋನ್ ಮಾಡಿ ಹಿಂಗೆ ಆಗ್ತಾ ಇದೆ ಸರ್ ಬಿಟ್ಬಿಡಿ ಅಂದಮೇಲೆ ನಾನು ಸುಮ್ಮನಾದೆ. ಇದ್ರೆ ಅವಳು ಟೇಕನ್ ಇಟ್ ಟು ಲಾಜಿಕಲ್ ಎಂಡ್. ಒಂದು ತಾಯಿಯ ಕಣ್ಣೀರಿನ ಕತೆ ಕೇಳ್ಬಿಟ್ಟು ನಾನು ಅವನಿಗೆ ಸುಮ್ಮನೆ ಬಿಟ್ಟೆ. ಅಂದರೆ ಅವಳು ಲೀಗಲಿ ಅವಳು ಪರ್ಸ್ಯೂಟ್ ದ ಮ್ಯಾಟರ್. ಆದರೆ ಯಾರಿವತ್ತು BJP ಪರವಾಗಿ ನಿಲ್ತಾ ಇದ್ದಾರೆ, RSS ಪರವಾಗಿ ನಿಲ್ತಾ ಇದ್ದಾರೆ, ಅವ್ರು ಯಾವಾಗ ಜೈಲಿಗೆ ಹೋಗ್ತಾರೆ ಇವರು ಕೈ ಬಿಡ್ತಾ ಇದ್ದಾರೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಅಥವಾ ಹೋಗಿ ನೀನು ಹೆಂಗಿದ್ಯಪ್ಪ ಯಾಕೆ ಹಿಂಗೆ ಮಾಡಿದ್ಯಾ ಅಂತಾನು ಕೇಳಿಲ್ಲ ಯಾರು. ಇದೇನು ಹೊಸದಲ್ಲ, ನನಗಿರ್ಬೋದು, ಖರ್ಗೆ ಸಾಹೇಬ್ರಿಗಿರ್ಬೋದು ಬರ್ತದೇ ಇದೆ ಅಲ್ಲ. ನಾವು ಯಾವುದಕ್ಕೂ ಇದಕ್ಕೆ ಯಾರು ಅಂಜೋರಲ್ಲ.